ಈ ಹೈವೇ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಅದಕ್ಕೆ ಆನ್ ಮಾಡಿದೆ. ಇವಾಗ ಟೈಮ್ ಎಷ್ಟು ಅಂತಂದರೆ 4 ಬೇರೆ ಕಾಣ್ತಿಲ್ವೇ, 4:15 ಟೈಮ್ ಈಗ. ಆ್ಯಂಡ್ ನಾವು ಹೋಗಿ ರೀಚ್ ಆಗೋದಕ್ಕೆ ಎಷ್ಟು ನಿಮಿಷ ತೋರಿಸಿದೆ ಅಂದರೆ 24 ನಿಮಿಷ ತೋರಿಸಿದೆ ನಮ್ಮ ಗೂಗಲ್ ಮ್ಯಾಪ್. ಓ ಓ ಓ ನಮ್ಮ ತಮ್ಮ ಒಬ್ಬವನೇ ಹಿತೇಜ್ ಅಂತ, ಅವನ ತಗೊಂಬಂದು ಇಲ್ಲೇ ತೋರಿಸಿದ್ದು ಹಾಸ್ಪಿಟ್ಲಿಗೆ ಅಂತ ಹೇಳ್ತಾ ಇದ್ದಾರಮ್ಮ. ಅದಕ್ಕೆ ಓ ಅಂತಿದ್ದೆ. ಸ್ವಲ್ಪ ಕ್ರೂಸಿಂಗ್ ಮಾಡ್ತಾ ಇದ್ರೆ, ಕ್ರೂಸ್ ಮಾಡ್ತಾ ಇರಬೇಕು, ಓವರ್ಟೇಕ್ ಮಾಡ್ತಾ ಇರಬೇಕು, ಕಾರ್ನರಿಂಗ್ ಮಾಡ್ತಾ ಇರಬೇಕು. ಆ ಥರ ಮಾಡ್ತಿದ್ರೇ ಬೋರ್ ಹೊಡಿದ್ದೀರಾ, ಸ್ವಲ್ಪ ರೈಡ್ ಇಂಟ್ರೆಸ್ಟಿಂಗಾಗಿ ಹೋಗುತ್ತೆ. ಬಟ್ ನಾವು ಹೋಗ್ತಿರೋದು ಪೇರೆಂಟ್ಸ್ ಜೊತೆ, ಸ್ವಲ್ಪ ಹುಷಾರಲ್ಲ, ತುಂಬ ಹುಷಾರಾಗಿ ಓಡಿಸ್ಬೇಕು. ಎಲ್ಲ ಅನ್ಕೊಳ್ಳಿ ಹಿಂದೆಯಿಂದನೇ ಬಗ್ಗು ಅಂತ ಬಿಡ್ತಾರೆ. ಸೊ ಇನ್ನೊಂದು ಏನೋ ಕಾಮಿಡಿ ಮಾಡೋಣ. ಹೀಗಾಗಿ ಇದು ಕಾಮಿಡಿ ಮಾಡೋಣ. ಮಾ ಅನ್ನೋಡು ಏನಿಲ್ಲ, ಅನ್ನೋಡು ಮಾ ಏನಿಲ್ಲ. ವಾವ್, ತಗೊಂತೀಯಾ? ಬಿಸಾಕಿರೋದಲ್ಲ, ಎಲ್ಲ ಲೋಡ್ ಹೋಗಿರೋದು, ಕೆಳಗಡೆ ಬಿತ್ಕೊಂಡು ಹೋಗೈತೆ ನೋಡು. ಓ ಸಖತ್ ಫ್ರೆಶ್ ಆಗಿದೆ. ಕೆಳಗಡೆ ಬಿದ್ದಿರೋ ಥರ ಡ್ಯಾಮೇಜ್ ಇಲ್ಲಪ್ಪ, ಮಸ್ತಾಗಿದೆ ನೋಡಿ, ಸೂಪರ್ ಆಗಿದೆ. ನಾನು ಸುಮ್ಮನೆ ನಿಲ್ಸೋಣ, ಕಾಮಿಡಿ ಮಾಡೋಣ ಅಂದ್ಕೊಂಡೆ. ಅಯ್ಯೋ ನಿಜವಾಗ್ಲೂ ಚೆನ್ನಾಗೈತೆ ಮಾವಿನಕಾಯಿ. ಅಲ್ಲಿಂದ ಬರೋರು ನಮ್ದೇ ಬೀಳ್ಕೊಂಡಿರೋದು ಅನ್ಕೋಬೇಕು ನೋಡಿ. ನಾವು ತಗೊಂಡೋಗ್ರು, ಬಟ್ ಅವಳು ಹೇಳೋದು ಕರೆಕ್ಟೇ. ಇಲ್ಲಿ ಇತ್ಕೊಂಡ್ರೆ ಸುಮ್ಮನೆ ಗಾಡಿಗಳೆಲ್ಲ ಹತ್ತಿಸ್ಬಿಟ್ಟು ಇಲ್ಲಿ ನಂತರ ಹಿಂಗೆ ಹತ್ತಿಸ್ಬಿಟ್ರೆ ಹೋಯ್ತು. ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ತವ್ರು ನಮ್ಮಮ್ಮ. ಅದು ಯಾರಾದರೂ ಇದ್ದರೆ ತೊಗೊಂಡೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವಂತೂ ಈ ಥರ ಯೂಸ್ ಮಾಡ್ಕೊತೀವಿ. ಅದು ಬಟ್ ಚೆನ್ನಾಗಿದೆ ಮಾವಿನಕಾಯಿ. ನಾನು ಸುಮ್ಮನೆ ತಮಾಷೆಗೆ ಅಲ್ಲಿ ನೋಡ್ಬೋ, ಅದು ನೋಡು ಅಂದ. ಯು ಆರ್ ರೈಟ್. ಅಯ್ಯಯ್ಯೋ, ಇದೇ ನೋಡಿ ಒಂದೇ ಫ್ಯಾಮಿಲಿ ಅನ್ನೋದು. ಅಲ್ಲಿ ನಮ್ಮ ತಮ್ಮ ನಮ್ಮ ಅಪ್ಪ ತಗೊಂತಿದ್ದಾರೆ ಮಾವಿನಕಾಯಿನ. ಸುಮ್ಮನೆ ನಿಲ್ಸಿರ್ತಾರಮ್ಮ, ನನಗೆ ಗೊತ್ತಿದ್ದೆ. ನೋಡೋಣ ಈಗ ಅವ್ರು ಏನು ಮಾಡ್ತವ್ರೆ ಅಂತ. ನಮ್ಮ ಪ್ರಕಾರ ಅವ್ರು ಸುಮ್ಮನೆ ನಿಂತಿರ್ತಾರೆ. ಎಲ್ಲಿ ಬಿಡಬೇಡ. ನಮ್ಮ ಪ್ರಕಾರ ಅವ್ರು ಸುಮ್ಮನೆ ಬ್ರೇಕ್ ತಗೊಂಡವ್ರಮ್ಮ, ಮಾವಿನಕಾಯಿ ತಗೊಂಡಿರ್ತಾರೆ ಅನ್ಕೊಂಡಿದ್ಯಾ? ಓ ಇಷ್ಟು ಮಾವಿನಕಾಯಿ ಅಪ್ಪ. ಫ್ಲೋನಲ್ಲಿ ಸರಿ ಮಾತಾಡ್ತವ್ರಿ ಅಪ್ಪ. ಕಾಯಿ ಬಿದ್ದಿರೋ ಕಾಯಿಗಳೇ ತಾನೆ, ನಾವೇನು ಕಳ್ತನ ಮಾಡಿದ್ವಾ? ತಗೊಂಡೋಗೋದಕ್ಕೆ ನಮಗೆ ಅಂತ ಐತಿ. ಬಿಟ್ಬಿಟ್ಟು ಹೋಗೋಕ್ಕೆ ಮನ್ಸು ಬರ್ತಿಲ್ಲಲ್ಲ ನಿನಗೆ? ಬರ್ರಿ ಮುಂದೆ ನೋಡೋಣ. ಓ ಕೇಳಿದ್ರೆ ಕೊಟ್ಬಿಡೋಣ ಬಿಡಮ್ಮ. ತಗೊಮ್ಮ, ಅವ್ರು ಕೊಟ್ಬಿಡೋಣ ಬೇಕಾದ್ರೆ. ಸುಮ್ಮನೆ ಇಲ್ಲಿ ಹಾಕಿ ಬಿಡೋದು. ಇಲ್ಲಿ ಬಿದ್ದರೆ ಸುಮ್ಮನೆ ವೇಸ್ಟ್ ಆಗುತ್ತಮ್ಮ, ಅವ್ರಿಗಾದ್ರೂ ಕೊಟ್ಬಿಡೋಣ. ಅವ್ರವ್ರಲ್ಲಪ್ಪ, ನೋ ಜಾಗ, ನೋ ಸ್ಪೇಸ್. ಮಾಡೋದೆಲ್ಲ ಒಂದೊಂದಲ್ಲ ಪಾಪ. ಇವರು ಹೆಲ್ಪ್ ಮಾಡ್ತವ್ರೆ ಅನ್ಕೊಂಡ್ರೆ ನೋಡಿದ್ರ ಎತ್ಕೊಂತವ್ರೆ. ఇక్కడంతా పడిపోయింది అదనా, దానికి ఇక్కడ పడిపోయింది అది చూడండి. పోతుంది ಅಪ್ಪ. ಅವು ಸ್ಮೆಲ್ ಮಸ್ತಾಗಿ ಬರ್ತೈತೆ. ಅರೆ ಏನು కొంచెం లోపల తోయండి మా కరెక్ట్గా. ఓకేనా చూడరాపా.
ఏంది లాగాలరా ఉండరా ఉండరా ఈ తాడు ఆడ ఉంది దీన్నా వద్దు ಓ ಚೆನ್ನಾಗಿರೋದು ಕೊಳ ಕೊಳ ಅಂತ ಐತಿ ಅಯ್ಯೋ ಮಾ ಇದು ಹಿಡ್ಕೊ ಅವ್ರು ಕೊಟ್ಟಿದ್ದಲ್ಲ ನಡಿ ಇನ್ನೂ ಆ ಟೈರ್ ಕೆಳಗಡೆ ಎಷ್ಟಿದೆ ನೋಡಿ ಮಾವಿನಕಾಯಿ ಬಿದೋಗ್ಬಿಟ್ಟೈತಿ ಬೇರೇನು ಮಾಡೋಕ್ಕಾಯ್ತದಮ್ಮ ಬೇಕಂದ್ರೆ ಕಾಯಿ ಮಾತ್ರ ತಗೋ ಹೋಗು ಬಿಸಾಕಿ ಬಿಟ್ಟಾಯಪ್ಪ ಆದ್ರೆ ಯಪ್ಪ ಡ್ರೈವರ್ ಮಾತ್ರಮ್ಮ ಲೋಡ್ ಮಾಡಿರೋ ಸರಿಯಾಗಿ ಮಾಡಿಲ್ಲ ನೋಡಿ ಬಾಯಿಗೆ ಬಂದಂಗೆ ಹೆಂಗೆ ಕಟ್ಟವ್ ನೋಡಿ ಬೇವರ್ಸಿ ನನ್ನ ಮಗ ಅಂತ ಬೈಕ್ ಅಂತವ್ರೆ ಬಿಡು ಪಾಪ ಆ ಯಪ್ಪ ಏನು ಮಾಡೋಕ್ಕಾಯ್ತದೆ ಕಟ್ಟಿರೋರು ಸರಿಯಾಗಿ ಕಟ್ಟಿಲ್ಲ ಬಟ್ ಕೆಲವರು ನಮ್ಮಂಥವರು ಸ್ವಲ್ಪ ಅವಕಾಶನ ಯೂಸ್ ಮಾಡ್ಕೊಂಡು ಝೊಮೊಟೊ ಇದೆಯಾ ಇಲ್ಲಿ ಹಲಿಗೆ ಹಾಕ್ಬಿಟ್ಟಿದ್ರೆ ಕರೆಕ್ಟಾಗಿರೋದು ಅಂತವ್ರು ನಮ್ಮಮ್ಮ ಅವ್ರು ಹೇಳೋದು ಕರೆಕ್ಟೇ ಹಲಿಗೆ ಹಾಕಿದರೆ ಕರೆಕ್ಟಾಗಿ ಕೂತಿರೋದು ಚೆನ್ನಾಗಿರ್ತಾಯಿತ್ತು ಅವಾಗ ಕೆಳಗಡೆ ಬೀಳ್ತಾ ಇರಲಿಲ್ಲ ಸುಮ್ಮನೆ ಹಂಗೆ ಕಟ್ಟಿದ್ದಾರೆ ನೋಡಿ ಸುಮ್ಮನೆ ಕೆಳಗಡೆ ಬಿದ್ದುಬಿಟ್ಟೈತೆ ಎಷ್ಟು ಬಿದ್ದುಬಿಟ್ಟೈತೆ ನಾವೇ ಒಂದಿಬ್ಬರು ಬಂದಿದ್ರು ಅಲ್ಲಿ ನಾನೇನು ಕೊಡ್ತವ್ರೇನ ಅನ್ಕೊಂಡೆ ನೋಡಿದ್ರೆ ಅವರು ತೊಗೊತಾ ಇದ್ರು ಅವ್ರ ಹತ್ರ ಆ್ಯಂಡ್ ಇನ್ನೊಬ್ರು ಬಂದರು ಕಾಸು ತೊಗೊಂಬಂದ್ರು ಕಾಸು ಕೊಟ್ಟರೆ ಇಲ್ಲ ಗೊತ್ತಿಲ್ಲ ಕೊಟ್ಟಿಲ್ಲ ಕಾಸು ಕೊಟ್ಟಿಲ್ಲ ಬಟ್ ಚೀಲ ಮಾತ್ರ ತುಂಬಿಸ್ಕೊಂಡು ಹೋದರು ಏನು ಮಾಡೋಕ್ಕೈತದೆ ಪಾಪ ಬಿಡ್ರಿ ಆದರೆ ಅವ್ರು ಬಿಸಾಕಿದ್ದು ನೋಡಿ ಅವರೇ ಸ್ವಲ್ಪ ಕೊಟ್ಟರು ತೊಗೊಂಡೋಗಿ ನಾನು ಇದ್ರ ತುಂಬ್ಸೋಕ್ಕಾಗಲ್ಲ ಇವತ್ತು ಟೈಟಾಗಿ ಕಟ್ಬಿಟ್ಟಿದ್ದಾರೆ ಇವಾಗ ಹೆಂಗಿದ್ರು ಬೀಳಲ್ಲ ಅದು ನಿಂತ್ಕೊಂಡು ಅವ್ರಿಗೆ ಏನು ಮಾಡ್ತಾರೆ ಕೆಲವು ಹಣ್ಣುಗಳು ಚೆನ್ನಾಗಿದೆ ಕೆಲವು ತುಂಬ ಕೆಟ್ಟೋಗ್ಬಿಟ್ಟೈತೆ ಇಲ್ಲ ಅವರೊಬ್ಬರೇ ಇದ್ದರೆ ನಿಜವಲ್ಲ ಆಗ್ತಾಯಿರಲ್ಲ ನಾವು ಸ್ವಲ್ಪ ನೋಡಿಕೊಂಡು ಹೆಲ್ಪ್ ಮಾಡಬೇಕು ವಿಮಾನತಿ ಬೇಡ ಚೆನ್ನಾಗಿರೋದಿಲ್ಲ ನಾವು ತೊಗೊಂಡ್ವಾ ಈ ಥರ ಅವ್ರು ಕಷ್ಟಪಡ್ತವ್ರಂತ ನೋಡ್ಬಿಟ್ಟು ನಾವು ತೊಗೊಂಡಿದ್ದು ಹೋಗ್ಬಿಟ್ರೆ ಸರಿ ಇರೋದಿಲ್ಲ ಒಬ್ಬ ಬಂದ ನೋಡಿ ಗಂಡ ಹೆಂಡತಿ ಇಬ್ಬರು ಬಂದರು ತೊಗೊಂಡು ಹಂಗೆ ಹೋಗ್ಬಿಟ್ರು ಒಂದು ಚೂರು ಹೆಲ್ಪ್ ಮಾಡಿಲ್ಲ ಬೇಜಾರಾಗ್ಬಿಡುತ್ತೆ ಆ ಥರ ನೋಡಿದ್ರೆ ಹಾಂ ವಿಡಿಯೋ ಮಾಡಿದ್ದೀನಿ ಸೊ ನಮ್ಮ ಲೊಕೇಶನ್ಗೆ ಇನ್ನೂ ಎಷ್ಟು ದೂರ ಇದೆ ಅಂತಂದರೆ 14 ಕಿಲೋಮೀಟ್ರ್ ಇದೆ ಅಷ್ಟೇ 4:56 ರೀಚ್ ಆಗ್ತೀವಿ ಅಂತ ಹೇಳ್ತೈತೆ ಸೊ ಖಂಡಿತ ಬೇಗ ಹೋಗ್ಬಿಡ್ತಾಯಿದ್ವಿ ಇವಾಗ 5 ಗಂಟೆ ತೋರಿಸ್ತೈತೆ ತಗೋಬೇಕಾದ್ರೆ ಜಾಲಿಯಾಗಿತ್ತು ಬಟ್ ಆ ತಾತ ನೋಡಿದಾಗ ನನಗೆ ಬೇಜಾರಾಗೋಯ್ತು ಅವ್ರು ಆಗೋದೆಲ್ಲ ಒಳ್ಳೇದಕ್ಕೆ ನಾವು ಬಂದಿದ್ವಿ ಹೆಲ್ಪ್ ಮಾಡಿದ್ವಿ ಇವಾಗ ಟೈಟಾಗಿ ಕಟ್ಕೊಂಡು ಹೋಗಿದ್ರೆ ಎಲ್ಲೂ ಬೀಳಲ್ಲ ಪರವಾಗಿಲ್ಲ ಲೊಕೇಶನ್ಗೆ ಇನ್ನೂ 10 ಕಿಲೋಮೀಟ್ರ್ ಇದೆ ಅಷ್ಟೇ ಸೊ ಅದರಿಂದನೇ ಸುಮ್ಮನೆ ಮಾಡಿದೆ ಈವ್ನಿಂಗ್ ಆಗ್ತಾ ಮಸ್ತಾಗಿದೆ ಹಂಗೆ ಸನ್ಸೆಟ್ ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಬಟ್ 5 ಗಂಟೆ ಹೋಗಿ ರೀಚ್ ಆಗಿಬಿಡ್ತೀವಿ ಅದರಿಂದ ನಾವು ಸನ್ಸೆಟ್ ನೋಡೋದಕ್ಕೆ ಚಾನ್ಸಸ್ ತುಂಬ ಕಮ್ಮಿ 8.8 ಇದೆ ಅಂದರೆ ಇನ್ನೂ ನಮ್ಮ ತಿರುಪತಿ ಎಕ್ಸ್ಪ್ರೆಸ್ ಬಂದಿಲ್ವಾ ಹೀಗೆ ಆಶ್ಚರ್ಯ ಆಗ್ತಿದೆ ಕಣ್ರಿ 8.6 ಯಾಕಂದರೆ ಚೆಲ್ಲೋಪಲ್ಲಿಯಿಂದ ನಮ್ಮ ಮನೆಗೇ ಹತ್ರ ಒಂದು 5-6 ಕಿಲೋಮೀಟ್ರ್ ಇರ್ಬೋದು ಅಂತ ನನ್ನ ಅನಿಸಿಕೆ ಆದರೆ ಇಲ್ಲೇ 8.5 ಇಲ್ಲೇ ತೋರಿಸ್ತೈತೆ ಅಂದರೆ ಇಲ್ಲಿಂದ ತಿರುಪತಿ ಎಕ್ಸ್ಪ್ರೆಸ್ಸಿಂದ ಚೆಲ್ಲಪಲ್ಲಿಗೆ 3 ಕಿಲೋಮೀಟ್ರು ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಅಂತ ಇರ್ಬೋದು ಇದೇ ಇಲ್ಲಿಂದ 5 ಕಿಲೋಮೀಟ್ರ್ ಅಲ್ಲಿಂದ 3 ಕಿಲೋಮೀಟ್ರ್ ಇರ್ಬೋದು ಯಾರಿಗೆ ಗೊತ್ತು ನೋಡ್ತಿದ್ದೀರಾ ನಾ ಹೇಳ್ದಂಗೆ ತಿರುಪತಿಗೆ 78 ಕಿಲೋಮೀಟ್ರು ನಮ್ಮ ಮನೆಯಿಂದ 70 ಕಿಲೋಮೀಟ್ರು ಯಾಕಂದರೆ ಇಲ್ಲಿಂದನೇ ಒಂದು 8 ಕಿಲೋಮೀಟ್ರ್ ಹೋಗಬೇಕು ಬೆಂಗಳೂರಿಗೆ ಆ್ಯಸ್ ಯೂಶುವಲ್ 170-180 ಕಿಲೋಮೀಟರ್ಸ್ ಏನೋ ಐತೆ ಇವಾಗ ನಾವು ರೈಟ್ ತೊಗೊಂಡು ಸ್ಟ್ರೈಟ್ ಒಂದೇ ರೋಡ್ ಹೋದರೆ ಫುಲ್ಲು ಅದು ತಿರುಪತಿ ಎಕ್ಸ್ಪ್ರೆಸ್ ಅಂದರೆ ಅದನ್ನೇನಂತಾರೆ ಬೈಪಾಸ್ ಅಂತಾರೆ ನಾವಿವಾಗ ಚಿತ್ತೂರು ಬೈಪಾಸ್ ಹತ್ರದಿಂದ ತಿರುಪತಿ ಹೈವೇಗೆ ಒಂದೇ ರೋಡು ಅಂತ ಹೋಗ್ತಾ ಇರೋದೆ ಆದರೆ ತಿರುಪತಿಗೆ ಹೋಗ್ತಿಲ್ಲ ನಾವೀಗ ನಮ್ಮ ಮನೆಗೆ ಹೋಗ್ತಿರೋದು ಆದರೆ ನಮ್ಮ ಪ್ರಕಾರ ಖುಷಿನೇ ಪಡಬೇಕು ಯಾಕಂದರೆ ಇದು ಒಂದು ರೀತಿಯಲ್ಲಿ ತಿರುಪತಿಗೆ ಹೋಗ್ಬೇಕಂದ್ರೆ ಎಲ್ಲರೂ ನಮ್ಮ ರೂಟ್ ಮೇಲೇ ಹೋಗಬೇಕು ಸ್ಟಾರ್ಟು ನಾವು ಬಸ್ಸಲ್ಲಿ ಬರಬೇಕಂದ್ರೆ ಇಲ್ಲೇ ಸ್ಟಾಪ್ ತೊಗೊಂಡು ಈ ಕಡೆಯಿಂದ ಹಿಂಗೆ ಹೋಗಬೇಕು ಆ್ಯಂಡ್ ಇಲ್ಲಿಂದ ಟೋಲ್ ರೋಡ್ ಸ್ಟಾರ್ಟು ಬಟ್ ನಾವು ಸರ್ವಿಸ್ ರೋಡಲ್ಲಿ ಹೋಗ್ಬೇಕು ನಮ್ಮ ಮನೆಗೆ ಇಲ್ಲಿಂದ 6.3 ಕಿಲೋಮೀಟ್ರ್ ಇದೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತಂದರೆ 4:56 ರೀಚ್ ಆಗ್ತೀವಿ ಅಂತ ಇದೆ ನನಗಂತೂ ಗೊತ್ತಿಲ್ಲ ರೋಡು ತಿರುಪತಿ ಇರತ್ತೇನಮ್ಮ ಆದರೆ ಈ ಕಡೆ ಅವರೇ ಹತ್ರ ತಾನೆ ಹಾಂ ನೀವು ಬಸ್ಸಲ್ಲಿ ಹೋದರೆ ಚಿತ್ತೂರು ಬಸ್ ಸ್ಟಾಪ್ ಹೋಗಿ ಆಮೇಲೆ ಹೋಗ್ತಾನೆ ನೀವು ಗಾಡಿಯಲ್ಲಿ ಕಾರಲ್ಲಿ ಏನೋ ಬಂದರೆ ಹಿಂಗೆ ಹೋಗ್ಬೋದು ಬಸ್ದಾಗ ಹೋಗ್ಬೋದು ಸರ್ ಯಾರೂ ತಡೆಯೋರಿಲ್ಲ ನಾನ್ ಸ್ಟಾಪ್ ಒಂದೇ ರೈಡು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ಇಲ್ಲಿರೋ ಪ್ರಾಪರ್ಟಿ ಎಲ್ಲ ಆಲ್ಮೋಸ್ಟ್ ಖಾಲಿ ಬಿದ್ದಿತ್ತು ಅವಾಗೆಲ್ಲ ಆಲ್ಮೋಸ್ಟು ಸೇಲ್ಗೆ ಇಟ್ಕೊಂಡು ಮನೆ ಎಲ್ಲ ಕಟ್ಟಕ್ಕೆ ಶುರು ಮಾಡಿಬಿಟ್ಟವ್ರೆ
ನಮ್ಮೂರು ಹೆಂಗಿತ್ತು ಗೊತ್ತೇನ್ರಿ ಅವಾಗ. ಅಪ್ಪ ಇವಾಗ ಸ್ವಲ್ಪ ಅಪ್ಡೇಟ್ ಆಗ್ತಾ ಐತೆ. మరి ಏನಿದ್ರು ನಮ್ಮ ಬೆಂಗಳೂರೇ ಬೇರೆ. ಬೆಂಗಳೂರು ಈಸ್ ಹೆವೆನ್. ನಮಗೆ ಕಣ್ಣಿಗೆ ಕಾಣದ ಸ್ವರ್ಗ ಅದು. ಆದರೆ ಏನು, ಎಲ್ಲ ಜನಗಳು ಸೇರಿ ಅದನ್ನು ಒಂದು ರೀತಿಯಲ್ಲಿ ಹೆಲ್ ಮಾಡಿಬಿಟ್ಟಿದೆ, ನರಕ. ಯಾಕಂತಂದರೆ ಅಲ್ಲಿ ಓಡ್ತಾ ಇರ್ತಾರೆ, ಯಾವಾಗಲೂ ಓಡ್ತಾ ಇರ್ತಾರೆ. ಯಾಕೆ ಓಡ್ತಾರೆ ಗೊತ್ತಿಲ್ಲ. ಲೊಕೇಶನಲ್ಲಿ ಕೂಡ ಹಿಂಗೆ ಹೋಗುವಂತೈತಮ್ಮ ನೋಡು. ಮಳೆ ಸೀಸನಲ್ಲಂತೂ ಬರೋದಕ್ಕೆ ಆಗೋದಿಲ್ಲ, ಮಳೆ ಬಂದಿಲ್ಲ, ಅದಕ್ಕೆ ಬರ್ಬೋದು ಈಗ. హాయ్ చెప్పు. నువ్వు హాయ్ చెప్పు. సబ్స్క్రైబ్ చేసుకోండి అని చెప్పండి. హాయ్ చెప్పు. సరే బాయ్. బాయ్ బాయ్. నవ్వుతా ఉన్నాడు ಅಪ್ಕಮಿಂಗ್ ಸಬ್ಸ್ಕ್ರೈಬರ್ಸ್. ಸೊ ಇವತ್ತು ಸಂಜೆ ಬರ್ತಾನೆ ಮನೆ ಹತ್ರ. ನಮ್ಮ ಚಾನಲ್ ಹೆಸರು ಬರೆದು ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ತಾನೆ. ಅಣ್ಣ ಚಾನಲ್ ಗೊತ್ತು ಅವನಿಗೆ, ಜಾಕ್ ಆಫ್ ಕನ್ನಡ. ಇದೇನು ಮಾಡ್ತಾರಣ್ಣ ಕ್ಯಾಮ್ರಾ ಅಂತ ಕೇಳಿದ್ನ. ನಾನು ಇಟ್ಕೊಂಡು ಈ ಥರ ಯೂಟ್ಯೂಬ್ಗೆ ಹಾಕ್ತಾರೋ ಅಂತಂದೆ. ಸರಿ ಮುಂದೆ ಇದೇ ನಮ್ಮ ಊರಿಗೆ ಫಸ್ಟು ಊರು. ಈ ಊರ ಹೆಸರೇನಮ್ಮ? ಆದಿಗನೂರು ಅಂತೆ. ಅಲ್ಲಿ ಕಾಣಿಸ್ತಿದ್ಯಾ ಅಮರ್ ರಾಜ? ನಿಮ್ಗೆ ಕಾಣಿಸಲ್ಲ, ಯಾಕಂದರೆ ಸೂಪರ್ ವ್ಯೂನಲ್ಲಿ ಇಟ್ಟಿರ್ತೀನಿ. ಸೊ ಅದರಿಂದ ಅದು ಅಮರ್ ರಾಜ ಕಾಣಲ್ಲ. ಇದು ಒಂದು ಆದಿಗನೂರು. ಆ್ಯಂಡ್ ಇಲ್ಲಿಂದ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಸಕ್ಕತ್ತಾಗಿತ್ತು ಗೊತ್ತಾ ಅವಾಗ. ಇವಾಗ ಎಲ್ಲ ಹಾಳು ಮಾಡಿಬಿಟ್ಟವ್ರೆ. ಮಳೆ ಬಂದರೆ ನಮ್ಮ ಕೆರೆ ತುಂಬೋಗ್ಬಿಡೋದು. ಆ ಕಡೆ ನಾನು ತೋರಿಸಿದ್ನಲ್ಲ, ಆ ಕೆರೆ ತುಂಬೋಗ್ಬಿಡೋದು. ಆ ತುಂಬೋಗ್ಬಿಟ್ಟು ನೀರು ಎಲ್ಲಿ ಬರುತ್ತೆ ಅಂತಂದರೆ, ಇಲ್ಲೊಂದು ಆಲದ ಮರ ಇದೆ. ಆಲದ ಮರದ ಹತ್ರ ಒಂದು ಬ್ರಿಡ್ಜ್ ಥರ ಕಟ್ಟಿದ್ದಾರೆ. ಸೊ ಅಲ್ಲೇ ನೀರು ಬರೋದು. ಅವಾಗ ಬರಬೇಕು ಅಂತಂದರೆ ಈ ನೀರು ಹೊರಡೆ ಮುಳುಗ್ಕೊಂಡು, ಇಲ್ಲ ಗಾಡಿ ಇಳ್ಕೊಂಡು ಬರಬೇಕು. ಇಲ್ಲಿ ಕಾಣ್ತಿದ್ಯಾ, ಇದೇ ಬ್ರಿಡ್ಜ್. ಇಲ್ಲೇ ನೀರು ಬಂದು ಹೋಗೋದು. ಇವಾಗ ಬ್ರಿಡ್ಜ್ ಕಟ್ಬಿಟ್ಟಿದ್ದಾರೆ. ಆವಾಗ ನೀರಲ್ಲಿ ಇಳಿದು ಬಂದು ಹಂಗೆ ಹೋಗೋದೇ ಒಂಥರ ಮಜಾ. ಈ ಊರ ಹೆಸರೇನಮ್ಮ? ಇದು ನೋಡಿ, ಗೌರ್ಮೆಂಟ್ ಸ್ಕೂಲ್ ಯಾವ ರೇಂಜ್ಗಾಗಿದೆ. ಇಲ್ಲಿರೋರು ಏನು ಮಾಡ್ತಾರೋ ಗೊತ್ತಿಲ್ಲ. ಸ್ಕೂಲ್ ಕಟ್ಕೊಟ್ರೆ ಇಲ್ಲಿ 3 ಊರಿಗೆ ಯೂಸ್ ಆಗುತ್ತೆ. ಒಂದಲ್ಲ ಎರಡಲ್ಲ, 3 ಊರಿಗೆ. ಒಂದೇ ಊರು ಬ್ರಾಂಚಸ್ ಥರ. ಕರೆಕ್ಟ್. ಮತ್ತೆ ಇದೊಂದು ಬ್ರಿಡ್ಜು. ಆವಾಗ ನೀರು ಬರ್ತಾ ಇತ್ತು, ಮಸ್ತಾಗಿ ಆಟ ಆಡ್ತಾ ಇದ್ವಿ. ಇಲ್ಲಿಂದನೇ ನಮ್ಮ ಊರು ಎಂಟ್ರಿ. ಸೊ ಊರುಗಳು ಹೇಗೆ ಡಿವೈಡ್ ಆಗಿದೆ ಅಂತಂದರೆ, ನಮ್ಮ ಅಮ್ಮ ಹೇಳ್ತವ್ರೆ ಕ್ಯಾಸ್ಟ್ಗಳಿಂದ ಡಿವೈಡ್ ಮಾಡಿರೋದು ಈ ಊರನ್ನೆಲ್ಲ ಅಂತ. ಸೊ ಕೇಳಿಸೋದಿಲ್ಲ. ಆದರೆ ನಮ್ಮ ಚಿಕ್ಕಪ್ಪ ಊರು 3 ಭಾಗ ಮಾಡಿದ್ರು. ಮುಂದೆ ನೋಡ್ಕೊ ಬರೋಣ. ಸೊ 3 ಭಾಗ ಮಾಡಿದ್ರು. ಅದು ಕ್ಯಾಸ್ಟ್ ವೈಸಲ್ಲೇ 3 ಭಾಗ ಮಾಡಿರ್ತಾರೆ. ಏನು ಹೇಳ್ತಾ ಇದ್ದಮ್ಮ ನಾನು? ಯಾರು? ಭರತ್ ಭಯ್ಯ ಏನೋ ಹೇಳ್ತಾ ಇದ್ದೆ, ಮರ್ತೇ ಹೋಯ್ತು ನನಗೆ. ಏನು ಹೇಳ್ತಾ ಇದ್ದೆ? ನಮ್ಮೂರ ಬಗ್ಗೆ ಹೇಳ್ತಾ ಇದ್ದೆ, ಮರ್ತೋಯ್ತು ಬರ್ರಿ. ಕ್ಯಾಸ್ಟ್ ಬಗ್ಗೆ ಡಿವೈಡ್ ಮಾಡಿದ್ರು ಕಿತ್ತೋ ನನ್ನ ಮಕ್ಕಳು. ಇವಾಗ ಆ ಥರ ಏನಿಲ್ಲ, ಆಲ್ಮೋಸ್ಟ್ ಸ್ವಲ್ಪ ಚೇಂಜಸ್ ಆಗ್ತೈತೆ. ಬಟ್ ಇಲ್ಲಿರೋರಿಗೆ ಗೊತ್ತಾಗುತ್ತೆ. ನಾವು ಆವಾಗ ಬಂದು ಹೋಗೋದ್ರಿಂದ ನಮ್ಗೆ ಗೊತ್ತಾಗಲ್ಲ. ಸೊ ಬನ್ನಿ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಳ್ಳೋಣ. ಇದೇ ನಮ್ಮ ಮನೆ, ಬಂದೈತಿ ಇಲ್ಲಿಗೆ. ಅಯ್ಯೋ ಕಾಲ್ ಬರ್ತನ್ರಾ. ಸೊ ಇದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಈ ವಿಡಿಯೋನಲ್ಲಿ ಮುಗಿಸ್ಕೊತೀನಿ. ಮತ್ತೊಂದು ವಿಡಿಯೋ ಸಿಗೋಣ. ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಬಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಬಾಯ್.